ಪುಸ್ತಕದ ಹೆಸರು ಗಾಯತ್ರಿ ಮಹಾವಿಜ್ಞಾನ. ಅಧ್ಯಾಯದ ಹೆಸರು ಗಾಯತ್ರಿ ಸಾಧನೆಯಿಂದ ಶಕ್ತಿಕೋಶಗಳ ಉದ್ಭವ. ಹಿಂದಿನ ಪುಟಗಳಲ್ಲಿ ಈಗಾಗಲೇ ವಿವರಿಸಿದಂತೆ ಗಾಯತ್ರಿ ಎಂದರೆ ಯಾವುದೋ ದೇವಿ, ದೇವತೆ, ಭೂತ, ಪ್ರೇತ ಇತ್ಯಾದಿ ಅಲ್ಲ. ಅದು ಸಾಕ್ಷಾತ್ ಬ್ರಹ್ಮನ ಸ್ಫುರಣದಿಂದ ಉತ್ಪತ್ತಿಯಾದ ಆದಿಶಕ್ತಿ. ಅದು ಜಗತ್ತಿನ ಪ್ರತಿಯೊಂದು ವಸ್ತುವಿಗೆ ಕಾರಣೀಭೂತವಾಗಿದೆ ಮತ್ತು ಅದರ ಮೂಲಕವೇ ಜಡ ಚೈತನ್ಯ ಸೃಷ್ಟಿಯಲ್ಲಿ ಗತಿಶೀಲತೆ, ಪ್ರಗತಿ, ಪ್ರೇರಣೆ ಮತ್ತು ಕೆಲಸದಲ್ಲಿ ಪ್ರಾವೀಣ್ಯತೆ ಉಂಟಾಗುತ್ತದೆ. ಮನೆಯಲ್ಲಿ ಇಟ್ಟಿರುವ ರೇಡಿಯೋ ಯಂತ್ರ ಹೇಗೆ ಇಡೀ ವಿಶ್ವವನ್ನು ವ್ಯಾಪಿಸಿರುವ ಈಥರ್ನ ತರಂಗಗಳೊಂದಿಗೆ ಸಂಬಂಧವನ್ನು ಸ್ಥಾಪಿಸಿಕೊಂಡು ದೇಶ ವಿದೇಶಗಳಲ್ಲಿ ಪ್ರತಿಯೊಂದು ರೇಡಿಯೋ ನಿಲಯಗಳು ಬಿತ್ತರಿಸುವ ಸುದ್ದಿ ಸೂರುಗಳನ್ನು ಅತ್ಯಂತ ಸರಳವಾಗಿ ನಮಗೆ ತಲುಪಿಸಲು ಶಕ್ತವಾಗುವುದೋ, ಅದೇ ರೀತಿಯಲ್ಲಿ ಆತ್ಮಶಕ್ತಿಯು ವಿಶ್ವವ್ಯಾಪಿಯಾದ ಗಾಯತ್ರಿ ಶಕ್ತಿಯೊಂದಿಗೆ ಸಂಬಂಧವನ್ನು ಸ್ಥಾಪಿಸಿಕೊಂಡಾಗ ಸೂಕ್ಷ್ಮ ಪ್ರಕೃತಿಯ ಎಲ್ಲ ಚಲನವಲನಗಳನ್ನು ತಿಳಿಯಲು ವ್ಯಕ್ತಿಗೆ ಸಾಧ್ಯವಾಗುತ್ತದೆ. ಇದು ಅಲ್ಲದೆ ಸೂಕ್ಷ್ಮ ಶಕ್ತಿಯನ್ನು ಬೇಕಾದಂತೆ ಬಳಸುವ ಕಲೆಯು ಹಸ್ತಗತವಾದಾಗ ಸಾಂಸಾರಿಕ, ಮಾನಸಿಕ ಹಾಗೂ ಆತ್ಮಿಕ ಕ್ಷೇತ್ರಗಳಲ್ಲಿ ಲಭಿಸಬಹುದಾದ ಎಲ್ಲ ಸಂಪತ್ತುಗಳು ಆ ವ್ಯಕ್ತಿಯ ಕರಗತವಾಗುತ್ತವೆ. ಯಾವ ದಾರಿಯಲ್ಲಿ ಸಾಗಿದರೆ ಇದು ಸಾಧ್ಯವೆಂದರೆ ಉತ್ತರ ಒಂದೇ: ಸಾಧನೆ. ಕೆಲವು ವ್ಯಕ್ತಿಗಳು ಯೋಚಿಸುತ್ತಾರೆ, ನಮ್ಮ ಉದ್ದೇಶ ಭಗವಂತನ ಪ್ರಾಪ್ತಿ, ಆತ್ಮದರ್ಶನ ಮತ್ತು ಜೀವನ ಮುಕ್ತಿ. ಹಾಗಿದ್ದರೆ ನಾವೇಕೆ ಗಾಯತ್ರಿ ಮತ್ತು ಸೂಕ್ಷ್ಮ ಪ್ರಕೃತಿಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಕು? ನಾವು ಕೇವಲ ಪರಮಾತ್ಮನನ್ನು ಆರಾಧಿಸಬೇಕು. ಈ ರೀತಿಯಲ್ಲಿ ಚಿಂತಿಸುವವರು ಮೊದಲು ತಿಳಿದಿರಬೇಕು, ಬ್ರಹ್ಮ ಖಂಡಿತವಾಗಿಯೂ ನಿರ್ವಿಕಾರ, ನಿರ್ಲೇಪ, ನಿರಂಜನ, ನಿರಾಕಾರ ಮತ್ತು ಗುಣಾತೀತನಾಗಿದ್ದಾನೆ. ಬ್ರಹ್ಮ ಯಾರನ್ನೂ ಪ್ರೀತಿಸುವುದೂ ಇಲ್ಲ, ದ್ವೇಷಿಸುವುದೂ ಇಲ್ಲ. ಆತ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಮತ್ತು ಎಲ್ಲದಕ್ಕೂ ಕಾರಣ ಸ್ವರೂಪನಾಗಿದ್ದಾನೆ. ಆದರೆ ನಾವು ಅವನನ್ನು ನೇರವಾಗಿ ತಲುಪಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಜೀವ ಮತ್ತು ಬ್ರಹ್ಮದ ಮಧ್ಯೆ ಸೂಕ್ಷ್ಮ ಪ್ರಕೃತಿಯ ದಟ್ಟವಾದ ಹೊದಿಕೆ ಇದೆ. ಪ್ರಕೃತಿಯ ಸಾಧನಗಳ ಮೂಲಕವಷ್ಟೇ ಈ ಆವರಣವನ್ನು ದಾಟುವುದು ಸಾಧ್ಯ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕಲ್ಪನೆ, ಧ್ಯಾನ, ಸೂಕ್ಷ್ಮ ಶರೀರ, ಷಟ್ಚಕ್ರ, ಇಷ್ಟದೇವತೆಯ ಧ್ಯಾನ, ಪ್ರತಿಮೆ, ಭಕ್ತಿ, ಭಾವನೆ, ಉಪಾಸನೆ, ವ್ರತ, ಅನುಷ್ಠಾನ, ಸಾಧನೆ ಇವೆಲ್ಲವೂ ಮಾಯೆಯಿಂದ ರಚಿತವಾದವುಗಳು. ಇವೆಲ್ಲವನ್ನೂ ಬಿಟ್ಟು ಬ್ರಹ್ಮನನ್ನು ಹೊಂದುವುದು ಹೇಗೆ ಸಾಧ್ಯ? ಆಕಾಶವನ್ನು ಮುಟ್ಟಲು ವಾಯುಯಾನದ ಅಗತ್ಯ ಹೇಗೆ ಇದೆಯೋ ಹಾಗೆಯೇ ಬ್ರಹ್ಮನನ್ನು ಪಡೆಯಲು ಪ್ರತಿಮೆಗಳ ಮೂಲಕ ನಡೆಸುವ ಆರಾಧನೆಯನ್ನು ಅವಲಂಬಿಸಬೇಕಾಗುತ್ತದೆ. ಗಾಯತ್ರಿಯನ್ನು ವಿದ್ಯುಕ್ತವಾಗಿ ಆಚರಣೆಯಲ್ಲಿ ತಂದು ನಡುವಿನ ಹೊದಿಕೆಯನ್ನು ದಾಟಿದಾಗಲೇ ಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ. ವಾಸ್ತವಿಕತೆ ಏನೆಂದರೆ ಸಾಕ್ಷಾತ್ಕಾರದ ಅನುಭವ ಗಾಯತ್ರಿಯ ಗರ್ಭದಲ್ಲೇ ಸಂಭವಿಸುತ್ತದೆ. ಇದಕ್ಕಿಂತ ಮೇಲೆ ಬರುತ್ತಿರುವಂತೆ ಸೂಕ್ಷ್ಮ ಇಂದ್ರಿಯಗಳು ಮತ್ತು ಅವುಗಳ ಅನುಭವ ಶಕ್ತಿ ಕಳೆದು ಹೋಗುತ್ತವೆ. ಆದ್ದರಿಂದ ಮೋಕ್ಷ ಮತ್ತು ಭಗವಂತನ ಪ್ರಾಪ್ತಿಯನ್ನು ಬಯಸುವವರು ಗಾಯತ್ರಿಯೊಂದಿಗೆ ಸೇರಿಕೊಂಡ ಬ್ರಹ್ಮನನ್ನು, ರಾಧೇಶ್ಯಾಮ, ಲಕ್ಷ್ಮೀನಾರಾಯಣ, ಸೀತಾರಾಮರನ್ನು ಆರಾಧಿಸುತ್ತಾರೆ. ನಿರ್ವಿಕಾರವಾದ ಬ್ರಹ್ಮನಿಗೆ ಸಾಯುಜ್ಯ ಸಿಗಬೇಕಿದ್ದರೆ ಬ್ರಹ್ಮ ಅನೇಕದಿಂದ ಏಕವಾಗುವ ಬಯಕೆಯನ್ನು ಹೊಂದಬೇಕು ಮತ್ತು ಎಲ್ಲ ಆತ್ಮಗಳನ್ನು ಬಾಚಿ ಒಗ್ಗೂಡಿಸಿ ತನ್ನಲ್ಲಿ ಧರಿಸಬೇಕು. ಆ ಮೊದಲು ಎಲ್ಲ ಆತ್ಮಗಳಿಗೂ ಸವಿಕಾರ ಬ್ರಹ್ಮನಲ್ಲೇ ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಇತ್ಯಾದಿಗಳನ್ನು ಪಡೆಯಲು ಸಾಧ್ಯ. ಇದರಿಂದಾಗಿ ಗಾಯತ್ರಿಯೊಂದಿಗೆ ಕೂಡಿಕೊಂಡಿರುವ ಬ್ರಹ್ಮವೇ ನಮ್ಮ ಆರಾಧನೆಯ ದೈವವಾಗಬಲ್ಲುದು. ಬ್ರಹ್ಮನ ಪ್ರಾಪ್ತಿಗಾಗಿ ಬಳಸುವ ಸಾಧನೆಗಳೆಲ್ಲವೂ ಸೂಕ್ಷ್ಮ ಪ್ರಕೃತಿಯಾದ ಗಾಯತ್ರಿಯ ಮೂಲಕವಷ್ಟೇ ಸಾಧ್ಯವಾಗುತ್ತದೆ. ಆದ್ದರಿಂದ ಬ್ರಹ್ಮನನ್ನು ಪಡೆಯಲು ಗಾಯತ್ರಿಯನ್ನು ಅನಗತ್ಯ ಎಂದು ಭಾವಿಸುವುದೇ ಸರಿಯಾದ ನಿಲುವಲ್ಲ. ಗಾಯತ್ರಿ ಅನಿವಾರ್ಯ. ಗಾಯತ್ರಿಯನ್ನು ಯಾರು ಬೇಕಾದರೂ ಉಪೇಕ್ಷಿಸಲಿ ಅಥವಾ ವಿರೋಧಿಸಲಿ, ಅದು ಅವರ ಇಚ್ಛೆ. ಆದರೆ ಗಾಯತ್ರಿ ತತ್ವದಿಂದ ಹೊರತಾಗಿ ಬೇರೆ ದಾರಿಯಿಂದ ಬ್ರಹ್ಮನನ್ನು ಪಡೆಯುವುದು ಖಂಡಿತವಾಗಿಯೂ ಅಸಂಭವವೆನ್ನುವುದು ಸತ್ಯ. ಕೆಲವರ ಅಭಿಪ್ರಾಯದಂತೆ ಅವರು ನಿಷ್ಕಾಮ ಸಾಧನೆಯಲ್ಲಿ ನಿರತರು. ಅವರಿಗೆ ಯಾವುದೇ ಫಲಪ್ರಾಪ್ತಿಯ ಆಸೆ ಇಲ್ಲ. ಆದ್ದರಿಂದ ಸೂಕ್ಷ್ಮ ಪ್ರಕೃತಿಯನ್ನು ಅವಲಂಬಿಸುವ ಅಗತ್ಯವಾದರೂ ಏನು? ಇಂತಹ ಜನರು ಒಂದು ಮಾತನ್ನು ತಿಳಿದಿರಬೇಕು: ನಿಷ್ಕಾಮ ಸಾಧನೆ ಎಂದರೆ
ಅವರಿಗೆ ಯಾವುದೇ ಭೌತಿಕ ಲಾಭಗಳ ಅಗತ್ಯವಿಲ್ಲ, ಬೇಕಾದ್ದು ಆತ್ಮಿಕ ಸಾಧನೆ ಮಾತ್ರ ಎಂದರ್ಥ. ಪರಿಣಾಮದ ಬಗ್ಗೆ ಯೋಚಿಸದಿದ್ದರೆ ಯಾವುದೇ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಅಸಾಧ್ಯ. ಏನಾದರೂ ದೊರೆತರೂ ಅದರಿಂದ ಸಮಯ ಮತ್ತು ಶಕ್ತಿಗಳ ಅಪವ್ಯಯವಷ್ಟೇ ಹೊರತು ಬೇರೆ ಯಾವ ಪರಿಣಾಮವೂ ಉಂಟಾಗುವುದಿಲ್ಲ. ನಿಷ್ಕಾಮ ಕರ್ಮದ ತಾತ್ಪರ್ಯ ದೈವಿಕ, ಸತ್ವಗುಣಯುಕ್ತ ಹಾಗೂ ಆತ್ಮಕ್ಕೆ ಸಂಬಂಧಿಸಿದ ಇಚ್ಛೆಗಳೊಂದಿಗೆ ಮೇಳೈಸಿದೆ. ಇಂತಹ ಬಯಕೆಗಳು ಗಾಯತ್ರಿಯ ಪ್ರಥಮ ಪಾದದ ಹ್ರೀಂ ತತ್ವದಲ್ಲಿ ಸರಸ್ವತಿ ಭಾಗದಲ್ಲಿ ಬರುತ್ತದೆ. ಆದ್ದರಿಂದ ನಿಷ್ಕಾಮ ಭಾವನೆಯಿಂದ ಮಾಡುವ ಉಪಾಸನೆಯು ಗಾಯತ್ರಿಯ ಕ್ಷೇತ್ರದಿಂದ ಹೊರಗಿನದಲ್ಲ. ಮಂತ್ರವಿದ್ಯೆಯನ್ನು ವೈಜ್ಞಾನಿಕ ಅನ್ವೇಷಣೆಗೆ ಗುರಿಪಡಿಸಿ ತಿಳಿದು ಬಂದಂತೆ ನಾಲಿಗೆಯಿಂದ ಯಾವ ಶಬ್ದಗಳು ಹೊರಬೀಳುವವೋ ಅವುಗಳ ಉಚ್ಚಾರಣೆ ಕಂಠ, ಬಾಯಿಯ ಅಂಗಳ, ತಲೆ, ತುಟಿ, ಹಲ್ಲು, ನಾಲಿಗೆಯ ಮೂಲ ಹೀಗೆ ಮುಖದ ವಿವಿಧ ಅಂಗಗಳ ಮೂಲಕ ಉಂಟಾಗುತ್ತದೆ. ಈ ಉಚ್ಚಾರಣೆಯ ವೇಳೆ ಮುಖದ ಯಾವ ಭಾಗದಿಂದ ಧ್ವನಿ ಹೊರಡುವುದೋ ಆ ಅಂಗಗಳ ನಾಡಿ ತಂತು ಶರೀರದ ಬೇರೆ ಬೇರೆ ಭಾಗಗಳವರೆಗೂ ಪಸರಿಸುತ್ತದೆ. ಈ ಹರಡುವಿಕೆಯ ಕ್ಷೇತ್ರದಲ್ಲಿ ಅನೇಕ ಗ್ರಂಥಿಗಳಿರುತ್ತವೆ. ಅವುಗಳ ಮೇಲೆ ಈ ಉಚ್ಚಾರಣೆಯ ಒತ್ತಡ ಬೀಳುತ್ತದೆ. ಯಾವುದಾದರೂ ವ್ಯಕ್ತಿಗಳ ಕೆಲವು ಸೂಕ್ಷ್ಮ ಗ್ರಂಥಿಗಳು ರೋಗಿಷ್ಠವಾಗಿದ್ದರೆ ಅಥವಾ ನಶಿಸಿದ್ದರೆ ಅವರ ಮುಖದಿಂದ ಹಲವು ನಿರ್ದಿಷ್ಟ ಶಬ್ದಗಳು ಅಶುದ್ಧ ರೂಪದಲ್ಲಿ ಅಥವಾ ತಡೆದು ಬರುತ್ತವೆ. ಇದನ್ನೇ ಅಶುದ್ಧ ಉಚ್ಚಾರ ಅಥವಾ ಉಗ್ಗುವಿಕೆ ಎನ್ನುವರು. ದೇಹದಲ್ಲಿ ಅನೇಕ ಚಿಕ್ಕ ದೊಡ್ಡ ದೃಶ್ಯ ಅದೃಶ್ಯ ಗ್ರಂಥಿಗಳಿರುತ್ತವೆ. ಯೋಗಿಗಳಿಗೆ ಇಂತಹ ಕೋಶಗಳು ಶಕ್ತಿಯ ಉಗ್ರಾಣಗಳು. ಅಲ್ಲಿ ವಿಶೇಷ ಶಕ್ತಿಗಳು ಅಡಗಿವೆ ಎಂದು ಚೆನ್ನಾಗಿ ತಿಳಿದಿದೆ. ಉದಾಹರಣೆಗೆ ಸುಷುಮ್ನಾದೊಂದಿಗೆ ಸಂಬದ್ಧವಾದ ಷಟ್ಚಕ್ರಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಇಂತಹ ಲೆಕ್ಕವಿಲ್ಲದಷ್ಟು ಗ್ರಂಥಿಗಳು ಶರೀರದಲ್ಲಿವೆ. ವಿವಿಧ ಶಬ್ದಗಳ ಉಚ್ಚಾರಣೆ ಇಂತಹ ಬೇರೆ ಬೇರೆ ಗ್ರಂಥಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತದೆ ಮತ್ತು ಇದರ ಪರಿಣಾಮವಾಗಿ ಗ್ರಂಥಿಗಳ ಶಕ್ತಿ ಭಂಡಾರ ಎಚ್ಚೆತ್ತುಕೊಳ್ಳುತ್ತದೆ. ಮಂತ್ರಗಳ ರಚನೆ ಇದೇ ಆಧಾರದಲ್ಲಿ ನಡೆಯುತ್ತದೆ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ. ಇವುಗಳ ಸಂಬಂಧ ನಮ್ಮ ದೇಹದಲ್ಲಿರುವ ಇಂತಹ 24 ಗ್ರಂಥಿಗಳೊಂದಿಗೆ ಬೆಸೆಯಲ್ಪಟ್ಟಿದೆ. ಇವು ಜಾಗೃತವಾದಾಗ ಒಳ್ಳೆ ಬುದ್ಧಿಯನ್ನು ಪ್ರೇರೇಪಿಸುವ ಶಕ್ತಿಗಳನ್ನು ಸಕ್ರಿಯಗೊಳಿಸುತ್ತವೆ. ಗಾಯತ್ರಿ ಮಂತ್ರದ ಉಚ್ಚಾರಣೆಯಿಂದ ಸೂಕ್ಷ್ಮ ಶರೀರದ ಸಿತಾರ್ 24 ಸ್ಥಾನಗಳಲ್ಲಿ ಝೇಂಕಾರ ಹೊರಡಿಸುತ್ತದೆ ಮತ್ತು ಅದರಿಂದ ಒಂದು ಎಂತಹ ಸ್ವರಲಹರಿ ಉತ್ಪತ್ತಿಯಾಗುತ್ತದೆ ಎಂದರೆ ಅದರ ಪ್ರಭಾವ ಅದೃಶ್ಯ ಜಗತ್ತಿನ ಮಹತ್ತಾದ ತತ್ವಗಳ ಮೇಲೆ ಬೀಳುತ್ತದೆ. ಈ ಪ್ರಭಾವವೇ ಗಾಯತ್ರಿ ಸಾಧನೆಯಿಂದ ದೊರಕುವ ಫಲಗಳಿಗೆ ಕಾರಣವಾಗಿದೆ. ಶಬ್ದಗಳ ಧ್ವನಿ ಪ್ರವಾಹ ನಗಣ್ಯ ವಸ್ತುವಲ್ಲ. ಶಬ್ದ ವಿದ್ಯೆಯ ಪರಿಣಿತರಿಗೆ ಶಬ್ದಕ್ಕೆ ಎಂತಹ ಶಕ್ತಿ ಇದೆ ಮತ್ತು ಅದರ ಅಜ್ಞಾತ ಗತಿವಿಧಿಗಳ ಮೂಲಕ ಏನೇನು ಪರಿಣಾಮಗಳು ಸೃಷ್ಟಿಯಾಗಬಲ್ಲವು ಎಂದು ತಿಳಿದಿರುತ್ತದೆ. ಶಬ್ದವನ್ನು ಬ್ರಹ್ಮವೆಂದೂ ಕರೆಯಲಾಗಿದೆ. ಬ್ರಹ್ಮನ ಸ್ಫುರಣೆಯೇ ಕಂಪನಗಳನ್ನು ಉದ್ದೀಪಿಸುತ್ತದೆ. ಆ ಕಂಪನವೇ ಬ್ರಹ್ಮನಿಗೆ ಡಿಕ್ಕಿ ಹೊಡೆದು ಓಂಕಾರ ಧ್ವನಿಯ ರೂಪದಲ್ಲಿ 7 ಬಾರಿ ಧ್ವನಿತವಾಗುತ್ತದೆ. ಗೋಡೆ ಗಡಿಯಾರದಲ್ಲಿ ಜೋತಾಡುವ ಪೆಂಡುಲಂ ಅತ್ತ ಇತ್ತ ಜೋಕಾಲಿ ಆಡುತ್ತಾ ಗಂಟೆಯ ಮುಳ್ಳುಗಳಲ್ಲಿ ಚಲನೆಯನ್ನು ಉದ್ದೀಪಿಸುವಂತೆಯೇ ಓಂಕಾರದ ಧ್ವನಿ ಪ್ರವಾಹ ಸೃಷ್ಟಿಯನ್ನು ಚಲಿಸುವಂತೆ ಮಾಡುವ ಗತಿಯನ್ನು ಉತ್ಪತ್ತಿ ಮಾಡುತ್ತದೆ. ನಡೆದು ಆ ಪ್ರವಾಹದಲ್ಲೇ ಹ್ರೀಂ ಶ್ರೀಂ ಕ್ಲೀಂಗಳ 3 ಪ್ರಧಾನ ಸತ್ ರಜ ತಮಮಯವಾದ ಸ್ತೋತ್ರಗಳು ಹರಿಯುತ್ತದೆ. ಅದಾದ ನಂತರ ಅದರ ಅನೇಕ ಶಾಖೆಗಳು ಉಪಶಾಖೆಗಳು ಉಂಟಾಗುತ್ತವೆ. ಅವುಗಳನ್ನೇ ಬೀಜ ಮಂತ್ರಗಳೆಂಬ ಹೆಸರಿನಿಂದ ಕರೆಯುತ್ತಾರೆ. ಈ ಧ್ವನಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸೃಷ್ಟಿಯ ಕೆಲಸಗಳಿಗೆ ಚಾಲನೆಯನ್ನು ಒದಗಿಸುತ್ತವೆ. ಈ ರೀತಿಯಲ್ಲಿ ಸೃಷ್ಟಿ ಕಾರ್ಯದ ಚಾಲನೆ ಶಬ್ದ ತತ್ವದ ಮೂಲಕ ಉಂಟಾಗುತ್ತದೆ. ಇಂತಹ ತತ್ವವನ್ನು ತುಚ್ಛವೆಂದು ಪರಿಗಣಿಸುವುದು ಯಾವ ರೀತಿಯಿಂದಲೂ ಸರಿಯಲ್ಲ. ಗಾಯತ್ರಿಯ ಶಬ್ದ ಸಮುಚ್ಚಯವು ಇಂತಹ ಆಯ್ದ ಶೃಂಖಲಾಬದ್ಧ ಶಬ್ದಗಳಿಂದ ಪೋಣಿಸಲ್ಪಟ್ಟಿದೆ. ಅದು ಕ್ರಮಬದ್ಧವಾಗಿ ಪೋಣಿಸಿದ ವಿಶಿಷ್ಟ ರೀತಿಯಿಂದಾಗಿ ತನ್ನದೇ ವಿಧಾನದಲ್ಲಿ ಒಂದು ಅದ್ಭುತವಾದ ಶಕ್ತಿ ಪ್ರವಾಹವನ್ನು ಸೃಷ್ಟಿಸುತ್ತದೆ. ದೀಪಕ ರಾಗವನ್ನು ಹಾಡುವುದರಿಂದ ನೊಂದಿರುವ ದೀಪಗಳು ಬೆಳಗತೊಡಗುತ್ತವೆ. ಮೇಘ ಮಲ್ಹಾರ ರಾಗವನ್ನು ಹಾಡಿದರೆ ಮಳೆ ಬರಲಾರಂಭಿಸುತ್ತದೆ. ಕೊಳಲಿನ ನಾದಕ್ಕೆ ಸರ್ಪಗಳು ಹೆಡೆ ತೂಗುತ್ತವೆ. ಜಿಂಕೆಗಳು ತಮ್ಮ ಇರವನ್ನೇ ಮರೆತು ಬಿಡುತ್ತವೆ. ಹಸುಗಳು ಹೆಚ್ಚು ಹಾಲು ಕೊಡತೊಡಗುತ್ತವೆ. ಕೋಗಿಲೆಯ ಇಂಪಾದ ಸ್ವರ ಕೇಳಿ ಕಾಮಭಾವನೆ ಎಚ್ಚೆತ್ತುಕೊಳ್ಳುತ್ತದೆ.
ಸೈನಿಕರು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಒಟ್ಟಾಗಿ ಕವಾಯತು ನಡೆಸುವಾಗ ಶಬ್ದ ಧ್ವನಿಗೆ ಸೇತುವೆಗಳೇ ಮುರಿದು ಬಿಡುತ್ತವೆ. ಆದ್ದರಿಂದ ಸೇತುವೆ ಮೇಲೆ ನಡೆಯುವಾಗ ಸೈನಿಕರಿಗೆ ಒಟ್ಟಿಗೆ ಹೆಜ್ಜೆ ಇಡದಂತೆ ಆಜ್ಞಾಪಿಸಲಾಗುತ್ತದೆ. ಅಮೆರಿಕದ ಖ್ಯಾತ ಡಾಕ್ಟರ್ ಹಚಿನ್ಸನ್ ಬೇರೆ ಬೇರೆ ಸಂಗೀತ ಧ್ವನಿಗಳ ಸಹಕಾರದಿಂದ ಅನೇಕ ಅಸಾಧ್ಯ ಅಥವಾ ಕಷ್ಟಸಾಧ್ಯವೆಂದೇ ಪರಿಗಣಿಸಿದ್ದ ರೋಗಗಳನ್ನು ಗುಣಪಡಿಸಲು ಶಕ್ತರಾದರು ಮತ್ತು ಇದರಿಂದ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದರು. ಭಾರತದಲ್ಲಿ ತಾಂತ್ರಿಕ ವಿದ್ಯೆಯಲ್ಲಿ ಪರಿಣಿತರು ಒಂದು ತಟ್ಟೆಯನ್ನು ಗಡಿಗೆಯ ಮೇಲೆ ಇರಿಸಿ ಒಂದು ವಿಶೇಷವಾದ ರೀತಿಯಿಂದ ಬಾರಿಸುತ್ತಾರೆ ಮತ್ತು ಹಾಗೆ ಬಾರಿಸುವುದರಿಂದ ಹೊರಡುವ ವಿಶಿಷ್ಟ ಶಬ್ದದ ಪರಿಣಾಮದಿಂದ ಸರ್ಪ, ಚೇಳು ಇತ್ಯಾದಿ ವಿಷಜಂತುಗಳಿಂದ ಕಡಿಯಲ್ಪಟ್ಟವರು, ಗಂಡಮಾಲೆಯಿಂದ ಬಳಲುವವರು, ವಿಷ ತಾಗಿದವರು, ಭೂತೋನ್ಮಾದಿಗಳು ಹೆಚ್ಚು ಕಡಿಮೆ ಗುಣಮುಖರಾಗುವರು. ಇದಕ್ಕೆ ಮುಖ್ಯ ಕಾರಣವೆಂದರೆ ಶಬ್ದದ ಕಂಪನಗಳು. ಸೂಕ್ಷ್ಮ ಪ್ರಕೃತಿಯಿಂದ ತಮ್ಮದೇ ವರ್ಗದ ಇತರ ಪರಮಾಣುಗಳನ್ನು ತೆಗೆದುಕೊಂಡು ಈಥರ್ನ ಪರಿಭ್ರಮಣವನ್ನು ಮುಗಿಸಿ ಸ್ವಲ್ಪವೇ ಹೊತ್ತಿನಲ್ಲಿ ತನ್ನ ಉದ್ಗಮ ಕೇಂದ್ರಕ್ಕೆ ಹಿಂದಿರುಗಿ ಬಂದಾಗ ಆ ಕಂಪನಗಳಲ್ಲಿ ತಮ್ಮದೇ ಪ್ರಕಾರದ ಒಂದು ವಿಶಿಷ್ಟ ವಿದ್ಯುತ್ ಶಕ್ತಿ ತುಂಬಿರುತ್ತದೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಆ ಕ್ಷೇತ್ರದ ಮೇಲೆ ಆ ಶಕ್ತಿಯ ಒಂದು ವಿಶಿಷ್ಟ ಪ್ರಭಾವವು ಬೀರಲ್ಪಡುತ್ತದೆ. ಮಂತ್ರಗಳ ಮೂಲಕ ಅಲೌಕಿಕ ಕೆಲಸಗಳಾಗುವುದು ಇದೇ ಕಾರಣಕ್ಕಾಗಿ. ಗಾಯತ್ರಿ ಮಂತ್ರದ ಮುಖಾಂತರವೂ ಇದೇ ತರದ ಶಕ್ತಿಯ ಆವಿರ್ಭಾವವಾಗುತ್ತದೆ. ಮಂತ್ರೋಚ್ಚಾರಣೆಯ ಸಂದರ್ಭದಲ್ಲಿ ಮುಖದ ಯಾವ ಅಂಗಗಳು ಕ್ರಿಯಾಶೀಲವಾಗುತ್ತವೋ ಆ ಭಾಗಗಳಲ್ಲಿ ನಾಡಿಯ ತಂತುಗಳು ಕೆಲವು ವಿಶೇಷ ಗ್ರಂಥಿಗಳನ್ನು ಹುರಿದುಂಬಿಸುತ್ತವೆ. ಅವುಗಳಲ್ಲಿ ಸ್ಫುರಣ ಉಂಟಾಗುವುದರಿಂದ ಒಂದು ವೈದಿಕ ಛಂದಸ್ಸಿನ ಕ್ರಮಬದ್ಧವಾದ ಯೋಗದ ಸಂಗೀತ ಪ್ರವಾಹ ಈಥರ್ ತತ್ವದಲ್ಲಿ ಹರಡುತ್ತದೆ ಮತ್ತು ಸ್ವಲ್ಪವೇ ಸಮಯದಲ್ಲಿ ತನ್ನ ವಿಶ್ವ ಪರಿಕ್ರಮವನ್ನು ಮುಗಿಸಿ ಹಿಂದೆ ಬರುತ್ತಿರುವಂತೆ ಸ್ವಜಾತಿಯ ತತ್ವಗಳ ಒಂದು ದೊಡ್ಡ ಸೈನ್ಯವನ್ನೇ ತನ್ನ ಸಂಗಡ ಕರೆತರುತ್ತದೆ. ಈ ಸೇನೆ ಇಚ್ಛಿತ ಪ್ರದೇಶವನ್ನು ಪೂರ್ತಿಗೊಳಿಸಲು ಬಹಳಷ್ಟು ಸಹಾಯಕವಾಗುತ್ತದೆ. ಶಬ್ದ ಸಂಗೀತ ಉತ್ಪತ್ತಿ ಮಾಡಿದ ಅತ್ಯಂತ ಶಕ್ತಿಶಾಲಿಯಾದ ಕಂಪನಗಳ ಪಂಚಭೌತಿಕ ಪ್ರವಾಹ ಮತ್ತು ಆತ್ಮಶಕ್ತಿಯು ಸೂಕ್ಷ್ಮ ಪ್ರಕೃತಿಯ ಭಾವನೆ, ಸಾಧನೆ, ಆರಾಧನೆಗಳ ಆಧಾರದಲ್ಲಿ ಸೃಷ್ಟಿಸಿದ ಸಂಬಂಧ. ಇವೆರಡೂ ಕಾರಣಗಳು ಗಾಯತ್ರಿ ಶಕ್ತಿಯನ್ನು ಎಷ್ಟು ಶಕ್ತಿಶಾಲಿಯಾಗಿ ಮಾಡಿವೆ ಎಂದರೆ ಇವು ಸಾಧಕರಿಗೆ ಒಂದು ದೈವಿ ವರದಾನದಂತೆ ಭಾಸವಾಗುತ್ತದೆ. ಗಾಯತ್ರಿ ಮಂತ್ರವನ್ನು ಮತ್ತೂ ಅಧಿಕ ಸೂಕ್ಷ್ಮವಾಗಿಸುವ ಕಾರಣವೆಂದರೆ ಸಾಧಕನ ಶ್ರದ್ಧಾಭರಿತ ವಿಶ್ವಾಸ. ವಿಶ್ವಾಸದ ಬಗ್ಗೆ ಎಲ್ಲ ಮನೋವಿಜ್ಞಾನಿಗಳಿಗೂ ಗೊತ್ತು. ಈ ವಿಚಾರದಲ್ಲಿ ನಾವೂ ಪುಸ್ತಕಗಳಲ್ಲಿ ಹಾಗೂ ಲೇಖನಗಳಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಅನೇಕ ಬಾರಿ ಕೊಟ್ಟಿದ್ದೇವೆ. ಕೇವಲ ವಿಶ್ವಾಸದ ಆಧಾರವಿದ್ದರೆ ಅಕಾರಣ ಭಯದಿಂದ ಮೃತ್ಯು ಮುಖವನ್ನು ಪ್ರವೇಶಿಸಲು ತಯಾರಾಗಿದ್ದ ಜನರು ಮತ್ತೆ ಅಲ್ಲಿಂದ ಹಿಂದೆ ಬಂದು ಹೊಸ ಬದುಕನ್ನು ಬಾಳಲು ಸಿದ್ಧರಾಗಬಲ್ಲರು. ರಾಮಾಯಣದಲ್ಲಿ ತುಳಸೀದಾಸರು ಸ್ಪಷ್ಟವಾಗಿ ಭವಾನಿ ಶಂಕರೌ ಒಂದೇ ಶ್ರದ್ಧಾ ವಿಶ್ವಾಸ ರೂಪಿಣೌ ಹಾಡುತ್ತಾ ಶ್ರದ್ಧೆ ಮತ್ತು ವಿಶ್ವಾಸವನ್ನು ಭವಾನಿ ಶಂಕರರಿಗೆ ಹೋಲಿಸಿದ್ದಾರೆ. ಪೊದರನ್ನು ಭೂತ, ಹಗ್ಗವನ್ನು ಹಾವು, ಪ್ರತಿಮೆಯನ್ನು ದೇವತೆಯನ್ನಾಗಿ ಮಾಡುವ ಶಕ್ತಿಯು ವಿಶ್ವಾಸಕ್ಕಿದೆ. ಜನರು ತಮ್ಮ ವಿಶ್ವಾಸಗಳನ್ನು ರಕ್ಷಿಸುವುದಕ್ಕಾಗಿ ಹಣ, ವಿರಾಮ ಮತ್ತು ತಮ್ಮ ಪ್ರಾಣವನ್ನೂ ನಗುನಗುತ್ತಾ ಕಳೆದುಕೊಳ್ಳಬಲ್ಲರು. ಏಕಲವ್ಯ, ಕಬೀರ ಇತ್ಯಾದಿ ಮಹಾನುಭಾವರುಗಳ ಅನೇಕ ಉದಾಹರಣೆಗಳು ಹೇಳುತ್ತವೆ. ನೇರವಾಗಿ ಗುರುಮುಖದಿಂದ ಅಲ್ಲದಿದ್ದರೂ ಕೇವಲ ತಮ್ಮ ಶ್ರದ್ಧೆಯ ಆಧಾರದಲ್ಲಿ ಗುರುಮೂರ್ತಿ ಎದುರು ಕುಳಿತು ಗಳಿಸುವ ವಿದ್ಯೆಯು ನೇರ ಕಲಿಕೆಗಿಂತಲೂ ಹೆಚ್ಚಿನ ವಿದ್ಯಾಜ್ಞಾನವನ್ನು ಕೊಡಲು ಸಾಧ್ಯ. ರೋಗಿಯನ್ನು ತನ್ನ ಮಾತಿನ ಮೇಲೆ ವಿಶ್ವಾಸವಿರಿಸುವಂತೆ ಮಾಡಿ ಅವನಿಂದ ಅಗತ್ಯವಿರುವ ಕೆಲಸ ಮಾಡಿಸುವುದೇ ಹಿಪ್ನಾಟಿಸಂನ ಆಧಾರವಾಗಿದೆ. ತಾಂತ್ರಿಕ ಜನರು ಮಂತ್ರಸಿದ್ಧಿಯ ಕಠೋರ ಸಾಧನೆಯ ಮೂಲಕ ತಮ್ಮ ಮನಸ್ಸಿನ ಮೇಲೆ ಅತ್ಯಧಿಕ ಶ್ರದ್ಧೆಯನ್ನು ಒಟ್ಟುಗೂಡಿಸುತ್ತಾರೆ. ಸಾಮಾನ್ಯವಾಗಿ ಯಾರ ಮನಸ್ಸಿನಲ್ಲಿ ಆ ಮಂತ್ರದ ಬಗ್ಗೆ ಯಾವ ಪ್ರಮಾಣದ ಶಕ್ತಿ ಏಕತ್ರಿತವಾಗಿರುವುದೋ ಆ ತಾಂತ್ರಿಕನ ಮಂತ್ರವು ಅದೇ ಪ್ರಮಾಣದಲ್ಲಿ ಕೆಲಸವನ್ನು ಮಾಡುತ್ತದೆ. ಯಾವ ಮಂತ್ರದ ಸಹಕಾರದಿಂದ ಶ್ರದ್ಧಾವಂತನಾದ ತಾಂತ್ರಿಕ ಚಮತ್ಕಾರಿಕ ಕೆಲಸಗಳನ್ನು ಮಾಡಿ ತೋರಿಸಬಲ್ಲನೋ ಅದೇ ಮಂತ್ರವನ್ನು ಶ್ರದ್ಧಾರಹಿತ ಸಾಧಕರು 100 ಬಾರಿ ಪಠಿಸಿದರೂ ಏನೂ ಉಪಯೋಗವಾಗುವುದಿಲ್ಲ. ಗಾಯತ್ರಿ ಮಂತ್ರದ ವಿಚಾರದಲ್ಲೂ ಇದೇ ಸತ್ಯ ಕೆಲಸ ಮಾಡುತ್ತದೆ. ಯಾವಾಗ ಸಾಧಕನು ಶ್ರದ್ಧಾಪೂರ್ವಕವಾಗಿ ಮತ್ತು ವಿಶ್ವಾಸದಿಂದ ಆರಾಧನೆಯನ್ನು ಮಾಡುವನೋ ಆಗ ಶಬ್ದವಿಜ್ಞಾನ ಮತ್ತು ಆತ್ಮ ಸಂಬಂಧಗಳ ಮಹತ್ವಗಳು ಒಟ್ಟು ಸೇರಿ
ಗಾಯತ್ರಿಯ ಪ್ರಭಾವವು ಇನ್ನೂ ಹೆಚ್ಚುತ್ತದೆ ಮತ್ತು ಅದೊಂದು ಅಪ್ರತಿಮ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಹಿಂದಿನ ಪುಟದ ಚಿತ್ರದಲ್ಲಿ ಬೇರೆ ಬೇರೆ ಅಕ್ಷರಗಳಿಗೆ ಗಾಯತ್ರಿಯ ಪ್ರತ್ಯೇಕ ಸ್ಥಾನಗಳೊಂದಿಗೆ ಯಾವ ಸಂಬಂಧವಿದೆ ಎಂಬುದನ್ನು ವಿವರಿಸಲಾಗಿದೆ. ಆ ನಿರ್ದಿಷ್ಟ ಸ್ಥಳಗಳಲ್ಲಿ ಯಾವ ಯೌಗಿಕ ಗ್ರಂಥಿ ಚಕ್ರಗಳಿವೆ ಎಂಬುದರ ಬಗ್ಗೆ ಪರಿಚಯವನ್ನು ಕೆಳಗೆ ವಿವರಿಸಲಾಗಿದೆ. ಕ್ರಮವಾಗಿ ಅಕ್ಷರ, ಗ್ರಂಥಿಯ ಹೆಸರು, ಅಡಗಿರುವ ಶಕ್ತಿಗಳು. ತತ್ ತಾಪಿನಿ ಸಫಲತೆ, ಸ ಸಫಲ ಪರಾಕ್ರಮ, ವಿ ವಿಶ್ವ ಪಾಲನೆ, ತುರ್ ತುಷ್ಟಿ ಕಲ್ಯಾಣಿ, ವ ವರದ ಯೋಗ, ರೇ ರೇವತಿ ಪ್ರೇಮ, ನಿ ಸೂಕ್ಷ್ಮ ಧನ, ಯಂ ಜ್ಞಾನ ತೇಜ, ಭರ್ ಭರ್ಗ ರಕ್ಷಾ, ಗೋ ಗೋಮತಿ ಬುದ್ಧಿ, ದೇ ದೇವಿಕಾ ದಮನ, ವ ವರಾಹಿ ನಿಷ್ಠೆ, ಸ್ಯ ಸಿಂಹಿನಿ ಧಾರಣೆ, ಧಿ ಧ್ಯಾನ ಪ್ರಾಣ, ಮ ಮರ್ಯಾದಾ ಸಂಯಮ, ಹಿ ಸ್ಫುಟ ತಪಸ್ಸು, ಧಿ ಮೇಧಾ ದೂರದರ್ಶಿತ, ಯೋ ಯೋಗಮಾಯಾ ಜಾಗೃತಿ, ಯೋ ಯೋಗಿನಿ ಉತ್ಪಾದನ, ನಃ ಧಾರಿಣಿ ಸರಸತ, ಪ್ರಭವ ಆದರ್ಶ, ಚೋ ಊಷ್ಮ ಸಾಹಸ, ದ ದೃಶ್ಯ ವಿವೇಕ, ಯಾತ್ ನಿರಂಜನ ಸೇವಾ. ಗಾಯತ್ರಿ ಮಂತ್ರವು ಮೇಲೆ ಕಾಣಿಸಿದ 24 ಶಕ್ತಿಗಳನ್ನು ಸಾಧಕನಲ್ಲಿ ಜಾಗೃತಗೊಳಿಸುತ್ತದೆ. ಈ ಗುಣ ಎಷ್ಟೊಂದು ಮಹತ್ವವೆಂದರೆ ಈ ಶಕ್ತಿಗಳ ಜಾಗರಣದೊಂದಿಗೆ ಅನೇಕ ವಿಧದ ಸಫಲತೆಗಳು, ಸಿದ್ಧಿಗಳು ಮತ್ತು ಸಂಪತ್ತುಗಳು ಪ್ರಾಪ್ತಿಯಾಗತೊಡಗುತ್ತವೆ. ಎಷ್ಟೋ ಮಂದಿ ಯಾವುದೋ ದೇವ ಅಥವಾ ದೇವತೆಯು ಈ ಲಾಭವನ್ನು ಯಾವ ಪರಿಶ್ರಮವೂ ಇಲ್ಲದೆ ಕೊಡುತ್ತಿರುವುದೆಂದು ತಿಳಿಯುತ್ತಾರೆ. ಆದರೆ ವಾಸ್ತವಿಕವಾಗಿ ತಮ್ಮ ಆಂತರ್ಯದಲ್ಲಿ ಜರುಗುತ್ತಿರುವ ಸೂಕ್ಷ್ಮ ತತ್ವಗಳ ಪ್ರಗತಿಯನ್ನು ಮತ್ತು ಸಾಮರ್ಥ್ಯವನ್ನು ಅವರಿಂದ ನೋಡಲಾಗುವುದಿಲ್ಲ ಮತ್ತು ಅವರಿಗೆ ಅರ್ಥವೂ ಆಗುವುದಿಲ್ಲ. ಎಂದಾದರೂ ಅವರಿಗೆ ತಮ್ಮ ಸಾಧನೆಯಿಂದ ತಮ್ಮ ಆಂತರ್ಯದಲ್ಲಿ ಏನೇನು ಸೂಕ್ಷ್ಮ ಪ್ರಕ್ರಿಯೆಗಳು ಜರುಗುತ್ತಿವೆ ಎಂದು ಅರ್ಥವಾದರೆ ಅದು ಯಾವುದೋ ನಿರಾಯಾಸವಾಗಿ ಒಂದು ದಾನದ ರೂಪದಲ್ಲಿ ಸಿಗುತ್ತಿಲ್ಲವೆಂದು ತಿಳಿಯಲು ಕೊಂಚವೂ ತಡವಾಗದು. ಮತ್ತು ಆತ್ಮವಿದ್ಯೆಯ ವ್ಯವಸ್ಥಿತವಾದ ವೈಜ್ಞಾನಿಕ ಪ್ರಕ್ರಿಯೆಯ ಪರಿಣಾಮವೂ ಇದೆ ಎಂದು ತಿಳಿಯಬಹುದು. ಗಾಯತ್ರಿ ಸಾಧನೆ ಎನ್ನುವುದು ಒಂದು ಅಂಧ ವಿಶ್ವಾಸವಲ್ಲ, ಅದು ಅರ್ಥವತ್ತಾದ ವೈಜ್ಞಾನಿಕ ಕಾರ್ಯ ಮತ್ತು ಅದರಿಂದ ದೊರಕುವ ಲಾಭವು ಸುನಿಶ್ಚಿತವೇ ಆಗಿದೆ.